ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಲೋಕಮಂಗಳಕರರಾದಂತಹ ಶ್ರೀ ಶಂಕರರನ್ನು ಸ್ಮರಿಸ್ತಾ ಇವತ್ತಿನ ದಿನ ಶಿವಾಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ ಶಂಕರರು ತಿಳಿಸಿದಂತೆ ಸಾಮಾನ್ಯ ಪೂಜೆಯಲ್ಲ, ಶ್ರೌತ ಸ್ಮಾರ್ತ ಕರ್ಮಗಳಲ್ಲ, ಅದನ್ನು ಮೀರಿದಂತಹ ಇನ್ನೂ ವಿಶೇಷವಾದಂತಹ ಧ್ಯಾನ ಸ್ಥಿತಿಯ ವಿಚಾರವಾಗಿ ಶಂಕರಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ನಗ್ನೋ ನಿಸ್ಸಂಗ ಶುದ್ಧ ಸ್ತ್ರಿಗುಣ ವಿರಹಿತೋಧ್ವಸ್ತ ಮೋಹಾಂಧಕಾರೋ ನಾಸಾಗ್ರೇ ನ್ಯಸ್ತ ದೃಷ್ಟಿರ್ವಿದಿತ ಭವಗುಣೋ ನೈವ ದೃಷ್ಟ ಕದಾಚಿತ್ ಉನ್ಮನ್ಯಾವಸ್ಥಯಾ ತ್ವಾಂ ವಿಗತ ಕಲಿಮಲಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹೇ ಶಂಭೋ, ನಾನು ಕಠಿಣವಾದಂತಹ ನಿಯಮಗಳನ್ನು ಪಾಲಿಸಲಿಲ್ಲ. ನಗ್ನಃ ನಿಸ್ಸಂಗ ಶುದ್ಧ ತ್ರಿಗುಣ ವಿರಹಿತ. ಸ್ವಾಭಾವಿಕವಾಗಿ ನಮಗೆ ಮಾನ ಮರ್ಯಾದೆ ಎನ್ನುವಂತಹದ್ದು ಇರುವಂತಹದ್ದೇ. ಆದರೆ ನಗ್ನನಾಗಿ ಅರ್ಥಾತ್ ಬೆತ್ತಲೆಯಾಗಿ ಇರುವುದಕ್ಕೆ ನಮಗೆ ಮನಸ್ಸು ಅಂಜುತ್ತದೆ, ಅಳುತ್ತದೆ, ಅವಮಾನವನ್ನು ಅನುಭವಿಸ್ತದೆ. ಆದರೆ ಆ ನಾಗಾ ಸಾಧುಗಳೆಲ್ಲ ಈಗ ಮೊನ್ನೆ ಕುಂಭಮೇಳದಲ್ಲಿ ನಾವು ನೋಡಿದ್ದೇವೆ, ಅವರಿಗೆ ಯಾವುದೇ ವಿಧವಾದಂತಹ ಭಾವವೇ ಬರುವುದಿಲ್ಲ. ಅವರಿಗೆ ನಗ್ನಃ ನಿಸ್ಸಂಗ ಶುದ್ಧ, ನಗ್ನರಾಗಿ ಸಂಘಗಳ ರಹಿತನಾಗಿ ಸಂಸಾರದ ಯಾವುದೇ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಾಂಧವರು ತಾಯಿ ತಂದೆ ಹೀಗೆ ಎಲ್ಲರ ಒಂದು ಸಂಘದಿಂದ ಮುಕ್ತನಾಗಿ ಶುದ್ಧನಾಗಿ ಶುದ್ಧಾಂತಃಕರಣನಾಗಿ ತ್ರಿಗುಣ ವಿರಹಿತ ಸತ್ವರಜ ತಮ ಈ ರೀತಿಯಾದಂತಹ ಗುಣಗಳಿಗೂ ರಹಿತನಾಗಿ ಧ್ವಸ್ತ ಮೋಹಾಂಧಕಾರ, ಈ ಮೋಹ ಅದೇ ನಮ್ಮ ಬಂಧು ಬಾಂಧವರು ಸತಿಯು ಸುತರು ಹಿತರು ಈ ರೀತಿಯಾದಂತಹ ಮೋಹಗಳೆಲ್ಲವನ್ನೂ ಕೂಡ ನಾಶ ಮಾಡಿಕೊಂಡು ಅದನ್ನೆಲ್ಲವನ್ನು ಕಳೆದುಕೊಂಡು ಆ ಭಗವಂತನನ್ನ ಸ್ಮರಿಸುವಂತಹದ್ದು. ನಾಸಾಗ್ರೇ ನ್ಯಸ್ತ ದೃಷ್ಟಿರ್ವಿದಿತ ಭವಗುಣೋ ನೈವ ದೃಷ್ಟ ಕದಾಚಿತ್. ದೃಷ್ಟಿಯನ್ನ ಏಕಾಗ್ರತೆಗೆ ತೆಗೆದುಕೊಂಡು ಹೋಗುವಂತಹದ್ದು. ಧ್ಯಾನಸ್ಥನಾಗಿ ಕುಳಿತು ಮೂಗಿನ ತುದಿಯಲ್ಲಿ ನಮ್ಮ ದೃಷ್ಟಿಯನ್ನ ಏಕೀಕರಣವನ್ನು ಮಾಡಿ ಆ ಭಗವಂತನನ್ನ ಸ್ಮರಿಸುವಂತಹದ್ದು. ವಿದಿತ ಭವಗುಣ ಅಂದರೆ ಈ ಸಂಸಾರ ಎನ್ನುವಂತಹದ್ದು ನಶ್ವರವಾದಂತಹದ್ದು. ಇಲ್ಲಿ ಇದು ನಮಗೆ ಉಳಿಯುವಂತಹದ್ದು ಯಾವುದೂ ಅಲ್ಲ. ಆದರೆ ಆ ಭವ ಅಂದರೆ ಪರಮೇಶ್ವರ ಅವನೊಬ್ಬನೇ ಸತ್ಯ ಎನ್ನುವುದನ್ನ ಅರಿತವನಾಗಿ ನೈಮ ದೃಷ್ಟ ಕದಾಚಿತ್, ಯಾವಾಗಲೂ ಕೂಡ ಆ ಭಗವಂತನನ್ನ ಆ ರೀತಿಯಾಗಿ ಸ್ಮರಿಸುವಂತಹ ಶಕ್ತಿಯಾಗಲಿ ಆ ರೀತಿಯಾದಂತಹ ಬುದ್ಧಿಯಾಗಲಿ ಸ್ವಾಭಾವಿಕವಾಗಿ ಯಾರಿಗೂ ಬರುವುದಿಲ್ಲ. ಅಂಥವರು ಪೂರ್ವ ಜನ್ಮ ಸುಕೃತದಿಂದ ಮಾತ್ರ ಆ ರೀತಿಯಾದಂತಹ ಒಂದು ಸ್ಥಿತಿಯನ್ನು ತಲುಪುವುದಕ್ಕೆ ಸಾಧ್ಯವೇ ವಿನಃ ಇನ್ನು ಈ ಅಂಧಕಾರದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ನರಮನುಜರಾದಂತಹ ನಮಗೆ ಇದು ಸುಲಭವೂ ಅಲ್ಲ, ಸ್ವಾಭಾವಿಕವೂ ಅಲ್ಲ. ಉನ್ಮನ್ಯಾವಸ್ಥಯಾ ತ್ವಾಂ ವಿಗತ ಕಲಿಮಲಂ, ಮನಸ್ಸನ್ನ ಮೇಲ್ಸ್ತರಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಅವಸ್ಥೆ. ಉತ್ಕಟವಾಗಿ ಆ ಕಲಿಮಲ ರಹಿತನಾದಂತಹ ಶಂಕರನನ್ನೇ ಸ್ಮರಣೆ ಮಾಡುವಂತಹದ್ದು. ನಿರಂತರವಾಗಿ ಅದು ಜಪದ ರೂಪದಲ್ಲಿ, ಅವನ ಸ್ಮರಣೆಯ ರೂಪದಲ್ಲಿ, ಅವನ ಆಕೃತಿಯನ್ನು ನಾವು ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳುವ ರೂಪದಲ್ಲಿ ದಹರಾಕಾಶದಲ್ಲಿ ಆ ಭಗವಂತನೊಬ್ಬನೇ ಇರ್ತಾನೆ ಎನ್ನುವಂತಹ ಒಂದು ಸತ್ಯದ ಚಿಂತನೆಯಲ್ಲಿ ಹೋಗುವಂತಹದ್ದು. ಉನ್ಮನ್ಯಾವಸ್ಥೆ ಅಂದರೆ ಉತ್ಕಟವಾಗಿ ಅವನನ್ನು ನೋಡುವಂತಹ ಏಕೈಕ ಗುಣ, ಅದು ಮಾತ್ರ ನಮ್ಮಲ್ಲಿ ಇರುವಂತಹದ್ದು. ಯಾಕೆಂದ್ರೆ ಭಕ್ತಿ ರಕ್ತದಿ ಪರಿಗೆ ಅಂತ ಹೇಳಿದ ಹಾಗೆ ಆ ಭಗವಂತನ ಸ್ವರೂಪ ಮಾತ್ರ ಮನಸ್ಸಿನಲ್ಲಿರುವಂತಹದ್ದು. ವಿದಿತ ಭವಗುಣ, ಈ ಸಂಸಾರದ ಯಾವುದೇ ವಿಚಾರವೂ ನಮಗೆ ಬಾಧಿಸುವಂತಹದ್ದಲ್ಲ. ಈ ಪಂಚಭೂತಗಳು ಕೂಡ ನಶ್ವರ ಎನ್ನುವಂತಹದ್ದನ್ನು ಸ್ಪಷ್ಟವಾಗಿ ತಿಳಿದು ಆ ಅಚಿಂತ್ಯವಾದಂತಹ ಒಂದೇ ಒಂದು ಶಕ್ತಿಯನ್ನ ಧ್ಯಾನಿಸುವಂತಹ ಆ ಸ್ಥಿತಿ
ಅನ್ನುವಂಥದ್ದನ್ನು ಹೊಂದಿ ಶಂಕರಂ ನ ಸ್ಮರಾಮಿ, ಆ ರೀತಿಯಲ್ಲಿ ಭಗವಂತನನ್ನ ಸ್ಮರಣೆ ಮಾಡಲಿಲ್ಲ. ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹೇ ದೇವ ಪರಮೇಶ್ವರ ಶಂಕರನೇ, ಶಂಭೋ ಮಹಾದೇವ, ನನ್ನ ಅಪರಾಧಗಳನ್ನು ಕ್ಷಮಿಸು, ಉದ್ಧರಿಸು, ರಕ್ಷಿಸು ಎಂಬುದಾಗಿ ಇಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ಒಂದು ಅರ್ಥ, ಸತ್ವ ರಜ ಸ್ತಮ ಇತ್ಯಾದಿ ಸ್ವರೂಪ ರಹಿತನಾದಂತಹ, ನಾಸಾಗ್ರೇ ನ್ಯಸ್ತದೃಷ್ಟಿ, ಇಲ್ಲಿ ಮೂರನೇ ಕಣ್ಣನ್ನು ಹೊಂದಿರುವಂತಹ ಆ ಪರಮೇಶ್ವರನನ್ನ ನಾನು ಸ್ಮರಿಸಲಿಲ್ಲ. ಆ ಭವ ಎನ್ನುವಂಥವನು ಸದಾಶಿವ, ಅವನು ಯಾವಾಗಲೂ ಲೋಕ ಮಂಗಳಕರನಾದಂತಹ ಆ ಶಂಕರನನ್ನ ಸ್ಮರಿಸಲಿಲ್ಲ. ಆ ಶಂಕರನನ್ನೇ ಕುರಿತು ಶಂಕರನು ಕೂಡ ಅವನು ದಿಗಂಬರ ಎನ್ನುವುದಾಗಿ ಅವನನ್ನು ಕರೆದದ್ದುಂಟು. ಹೀಗೆ ಅನೇಕ ಅರ್ಥಗಳಿಂದ ಕೂಡಿದಂತಹದ್ದು. ಇನ್ನೂ ಅರ್ಥಗಳು ಎಷ್ಟಿದೆಯೋ ಗೊತ್ತಾಗುವಂತಹದ್ದಲ್ಲ, ಅತ್ಯಂತ ರಹಸ್ಯಮಯವಾದಂತಹ ವಿಶೇಷ ಅರ್ಥಗಳಿಂದ ಕೂಡಿದಂತಹ ಈ ಸ್ತುತಿ ಆ ಭಗವಂತನಲ್ಲಿ ನಾವು ಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಮ್ಮ ಅಪರಾಧಗಳನ್ನು ಕ್ಷಮಿಸು ಎಂಬುದಾಗಿ ಬೇಡಿದಂತಹದ್ದಾಗಿದೆ ಎಂಬಂತಹದ್ದು ಇಲ್ಲಿ ನಮಗೆ ತೋರುವಂತಹದ್ದು. ಅಂತಹ ಶಂಕರರಿಗೆ ನಮಿಸ್ತಾ ಎಲ್ಲರಿಗೂ ನಮಸ್ಕಾರ. ನಮೋ ನಮಃ.